ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಏನು ಚರ್ಚಿಸ್ತಾ ಇದ್ದೀವಿ ಅಂತಂದರೆ, ಗ್ರಾಮೀಣ ಅಭಿವೃದ್ಧಿ ನೀತಿಯಲ್ಲಿ ಭಾರತ ಸರ್ಕಾರ ತಂದಿರುವಂಥ ಒಂದು ಮಹತ್ವದ ಬದಲಾವಣೆಯನ್ನು ಕುರಿತು ನಾವು ಇಲ್ಲಿ ಚರ್ಚಿಸ್ತೀವಿ. ಅಂದರೆ ಏನು ನರೇಗಾ ಆ್ಯಕ್ಟ್ ಏನಿದೆ, ಆ ಒಂದು ಆ್ಯಕ್ಟನ್ನು ರೀಪ್ಲೇಸ್ ಮಾಡೋದಕ್ಕೆ VBG ರಾಮ್ಜಿ ಬಿಲ್ ಅಂತ ಅಥವಾ VBG ರಾಮ್ಜಿ ಆ್ಯಕ್ಟ್ ಅನ್ನುವಂಥದ್ದು, ಅಂದರೆ ವಿಕಸಿತ ಭಾರತ ಗ್ಯಾರಂಟಿ ರೂರಲ್ ಆ್ಯಂಡ್ ಅಗ್ರಿಕಲ್ಚರಲ್ ಮಾಡರ್ನೈಸೇಷನ್ ಆ್ಯಂಡ್ ಗ್ರೋತ್ ಆ್ಯಕ್ಟ್ ಅಂತ ಇದರ ಹೆಸರು, ಕಂಪ್ಲೀಟ್ ಹೆಸರು. ಸೊ ಇದಕ್ಕೆ ಬದಲಾಗಿದೆ. ಸೊ ಇದರ ಕುರಿತಾಗಿ ನಾವು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನೋಡ್ತೀವಿ. ಅಂದರೆ ಏನೇನು ನೋಡ್ತೀವಿ ಅಂದರೆ, ಮೊದಲಿಗೆ ಬ್ಯಾಕ್ಗ್ರೌಂಡ್, ಹಿನ್ನೆಲೆ ಕುರಿತಾಗಿ ನೋಡ್ತೀವಿ. ಯಾಕೆ ಈ ಬದಲಾವಣೆಯನ್ನು ಮಾಡಿರುವಂಥದ್ದು, ತದನಂತರ ಮನ್ರೇಗಾದಲ್ಲಿ ಆದಂತಹ ಸಾಧನೆಗಳೇನು, ಅದರಿದ್ದ ಸಮಸ್ಯೆಗಳೇನು, VBG ರಾಮ್ಜಿ ಬಿಲ್ ಅಥವಾ ಆ್ಯಕ್ಟ್ ಏನು ಹೇಳುತ್ತೆ, ಮತ್ತು ಅದರ ಒಂದು ಪ್ರಮುಖ ಲಕ್ಷಣಗಳೇನು, ಇವುಗಳ ಕುರಿತಾಗಿ ನಾವು ಚರ್ಚಿಸ್ಕೊಂಡು ಹೋಗ್ತೀವಿ. ಇದು ತುಂಬಾ ಚಿಕ್ಕದಾಗಿರುವಂಥ ವಿಡಿಯೋ, ಸೊ ದ್ಯಾಟ್ ನಿಮಗೆ ಎಂಟೈರ್ ಇಶ್ಯೂ ಏನಿದೆ ಅದು ಶಾರ್ಟಾಗಿ ಅರ್ಥ ಆಗುತ್ತೆ. ಅಂದರೆ ಕಡಿಮೆ ಟೈಮಲ್ಲಿ ನೀವು ಅದನ್ನು ರಿವೈಸ್ ಮಾಡ್ಬೋದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮಾಡಿರುವಂಥ ವಿಡಿಯೋ. ಈಗ ನಾವು ವಿಡಿಯೋಗೆ ಹೋಗೋಣ. ಸೊ ಮೊದಲಿಗೆ ನ್ಯೂಸ್ ಏನು ಅಂತಾನೆ, ನಮಗೆಲ್ಲ ಗೊತ್ತಿರೋ ಹಾಗೇನೆ ಮನ್ರೇಗಾ ಆ್ಯಕ್ಟ್ ಏನಿದೆ, ಅಂದರೆ MGNREGA ಆ್ಯಕ್ಟ್ ಏನಿದೆ, ನರೇಗಾ ಆ್ಯಕ್ಟ್, ಇದಕ್ಕೆ ಬದಲಾಗಿ VBG ರಾಮ್ಜಿ ಆ್ಯಕ್ಟನ್ನು ತಂದಿರುವಂಥದ್ದು. ಕರೆಕ್ಟ್ ಅಲ್ವಾ? ಅಂದರೆ ಇಲ್ಲಿ ಏನಾಗಿದೆ ಅಂತಂದರೆ, ಒಂದು ಗ್ರಾಮೀಣ ಭಾರತಕ್ಕೆ ಬೇಕಾಗಿರುವಂಥದ್ದು ಕೌಶಲ್ಯ ಇರ್ಬೋದು, ಆಸ್ತಿ ಸೃಷ್ಟಿ, ಉತ್ಪಾದಕತೆ ಮತ್ತು ಆದಾಯ ಸ್ಥಿರತೆ ಆಗಿರುತ್ತೆ. ಸೊ ಅದನ್ನೆಲ್ಲ ಹೊಂದಿರುವ ಅದೇ ಒಂದು ಉದ್ದೇಶದಿಂದ ಈ ಒಂದು VBG ರಾಮ್ಜಿ ಬಿಲ್ಲನ್ನು ತಂದಿದ್ದೀವಿ ಅಂತ ಸರ್ಕಾರ ಹೇಳಿರುವಂಥದ್ದು. ಆ್ಯಂಡ್ ಭಾರತದ ಒಂದು ಏನು ಬೈ 2047 ವಿಕಸಿತ ಭಾರತ ಅನ್ನುವಂಥ ಒಂದು ವಿಷನ್ ಏನಿದೆ, ಆ ವಿಷನ್ಗೆ ಕೂಡ ಇದು ಏನಂತೀವಿ ನೇರವಾಗಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಹಾಗಾದರೆ ಯಾಕೆ ಈ ಒಂದು ಡಿಸಿಷನ್ ತಗೊಂಡಿದ್ದಾರೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಅಲ್ವಾ? ಸೊ ಯಾಕೆ ಈ ಒಂದು ಡಿಸಿಷನ್ನ ತಗೊಂಡಿರೋದು ಅಂತಂದರೆ, ಮನ್ರೇಗಾ ಅಥವಾ ನರೇಗಾ ಒಂದು ಯೋಜನೆ ಏನಿತ್ತು, ಇದು ದುರಂತ ನಿರ್ವಹಣೆಗೆ ಒಳ್ಳೆಯದಾಗಿತ್ತು. ಅಂದರೆ ಡಿಸ್ಟ್ರೆಸ್ ಎಂಪ್ಲಾಯ್ಮೆಂಟನ್ನು ಇದು ಅಡ್ರೆಸ್ ಮಾಡ್ತಾ ಇತ್ತು. ಬದಲಿಗೆ ಆದರೆ ದೀರ್ಘಕಾಲದ ಒಂದು ಅಭಿವೃದ್ಧಿ ಏನಿದೆ ಅದಕ್ಕೆ ಇದು ಸಾಕಾಗ್ತಾ ಇರಲಿಲ್ಲ ಅನ್ನುವಂಥದ್ದು. ತದನಂತರ ಏನು ಅಂದರೆ, ಗ್ರಾಮೀಣ ಭಾರತಕ್ಕೆ ಈಗ ಸದ್ಯಕ್ಕೆ ಬೇಕಾಗಿರುವಂಥದ್ದು, ಅಂದರೆ ಈಗ ಮನ್ರೇಗಾದು ಬಂದಿದ್ದು 2005 ಆದರೆ ಈಗ 2025 ಭಾರತಕ್ಕೆ, ಗ್ರಾಮೀಣ ಭಾರತಕ್ಕೆ ಬೇಕಾಗಿರುವಂಥದ್ದು ಕೌಶಲ್ಯ, ಆಸ್ತಿ ಸ್ಥಿರತೆ ಮತ್ತು ಉತ್ಪಾದಕತೆ ಇರ್ಬೋದು, ಮತ್ತು ಆದಾಯದ ಒಂದು ಸ್ಥಿರತೆ ಆಗಿರುತ್ತೆ ಹೊರತು ಕೇವಲ ಒಂದು ಡಿಸ್ಟ್ರೆಸ್ ಎಂಪ್ಲಾಯ್ಮೆಂಟ್ ಅಥವಾ ಒಂದು ದುರಂತ ನಿರ್ವಹಣೆಗೋಸ್ಕರ ಯಾವುದೇ ಒಂದು ಎಂಪ್ಲಾಯ್ಮೆಂಟ್ ಬೇಕಾಗಿಲ್ಲ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೋಬೇಕು. ಹಾಗೆಯೇ ಇನ್ನೊಂದು ಏನು ಹೇಳಿದರೆ, ವಿಕಸಿತ ಭಾರತದ ಒಂದು ವಿಷನ್ ಏನಿದೆ 2047 ವಿಕಸಿತ ಭಾರತವನ್ನು ನಾವು ಹೊಂದುತ್ತೀವಿ ಅನ್ನುವಂಥ ಒಂದು ಉದ್ದೇಶ ಅಥವಾ ಒಂದು ಧ್ಯೇಯ ಏನಿದೆ, ಆ ಧ್ಯೇಯಕ್ಕೆ ನರೇಗಾ ಆ್ಯಕ್ಟ್ ಸೂಕ್ತವಾಗಿಲ್ಲ, ಬದಲಿಗೆ VBG ರಾಮ್ಜಿ ಆ್ಯಕ್ಟ್ ಸೂಕ್ತವಾಗಿದೆ ಅಂತ ಹೇಳಿರೋದು. ಆ್ಯಂಡ್ ಮುಖ್ಯವಾಗಿ ನಾವಿಲ್ಲಿ ನೋಡಿದಾಗ ರಿಲೀಫ್ ಓರಿಯೆಂಟೆಡ್ ವೆಲ್ಫೇರಿಂದ ಡೆವಲಪ್ಮೆಂಟ್ ಓರಿಯೆಂಟೆಡ್ ಗ್ಯಾರಂಟಿಗೆ ಶಿಫ್ಟ್ ಆಗಿದ್ದೀವಿ ಅನ್ನುವಂಥದ್ದು. ಅಂದರೆ ಇಲ್ಲಿ ಸಹಾಯ ಕೇಂದ್ರಿತ ಯೋಜನೆಗಳಿಂದ ಅಭಿವೃದ್ಧಿ ಕೇಂದ್ರಿತವಾಗಿರುವಂಥ ಒಂದು ಗ್ಯಾರಂಟಿಗೆ ನಾವು ಇಲ್ಲಿ ಶಿಫ್ಟ್ ಆಗ್ತಾ ಇದ್ದೀವಿ, ಅದರೆಡೆಗೆ ನಾವು ಸಾಗ್ತಾ ಇದ್ದೀವಿ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಬೇಸಿಕಲಿ ಡಿಮ್ಯಾಂಡ್ ಡ್ರಿವನಿಂದ ನಾವು ಸಪ್ಲೈ ಡ್ರಿವನ್ಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನಾವು ಮನ್ರೇಗಾ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಸೊ ಮೊದಲಿಗೆ MGNREGA ಅಂತಂದರೆ ಏನು, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅನ್ನುವಂಥದ್ದು. ಸೊ ಈ ಒಂದು ಆ್ಯಕ್ಟನ್ನು 2005 ಎಸ್ಟಾಬ್ಲಿಷ್ ಮಾಡಿರುವಂಥದ್ದು. ಆ್ಯಂಡ್ ಮನ್ರೇಗಾ ಆ್ಯಕ್ಟ್ ಅಡಿಯಲ್ಲೇ ಇದನ್ನ ಎಸ್ಟಾಬ್ಲಿಷ್ ಮಾಡಿರೋದು. ತದನಂತರ ಇದು ಸ್ಟ್ಯಾಟ್ಯುಟರಿ ಬೇಸಿಸ್ ಆಗುತ್ತೆ, ಯಾಕೆಂದರೆ ಆ್ಯಕ್ಟ್ ಅಡಿಯಲ್ಲಿ ಎಸ್ಟಾಬ್ಲಿಷ್ ಆಗಿರುವಂಥದ್ದು. ಮತ್ತು ಇದರ ಮುಖ್ಯವಾದ ಫೀಚರ್ಸ್ಗಳನ್ನು ನಾವು ನೋಡೋಕ್ಕೆ ಹೋದರೆ, 100 ದಿನಗಳ ಕಾಲ ಅನ್ಸ್ಕಿಲ್ಡ್ ವೇಜ್ ಎಂಪ್ಲಾಯ್ಮೆಂಟನ್ನು ನಾವು ಕೊಡ್ತೀವಿ ಅಂತ ಒಂದು ಗ್ಯಾರಂಟಿ. 100 ದಿನಗಳ ಕಾಲ ಇದಕ್ಕೆ ಅನ್ಸ್ಕಿಲ್ಡ್ ಆಗಿರುವಂಥದ್ದು, ಕೌಶಲ್ಯ ಬೇಕಾಗದೇ ಇರುವಂಥ ಕೆಲಸಗಳೇನಿರ್ತವೆ ಅಂತಹ ಒಂದು ಕೆಲಸಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆಯೇ 15 ದಿನಕ್ಕೊಮ್ಮೆ ಸಂಬಳ ಏನಿರುತ್ತೆ, ಆ ಒಂದು ಸಂಬಳವನ್ನು 15 ದಿನಕ್ಕೊಮ್ಮೆ ಪಾವತಿ ಮಾಡ್ತೀವಿ ಅಂತ ಹೇಳಿರೋದು. ಹಾಗೆಯೇ ಈಗ ಏನಾದ್ರು ಅಪ್ಲಿಕೇಶನ್ ಕೊಟ್ಟು, ಈ ಮನ್ರೇಗಾ ಅಡಿಯಲ್ಲಿ ಅಪ್ಲಿಕೇಶನ್ ಕೊಟ್ಟು 15 ದಿನ ಆಗಿದೆ ಅಂತಂದರೆ, ಆಗಿನೂ ಕೆಲಸ ನೀಡಿಲ್ಲ ಅಂತಂದರೆ ಅವರಿಗೆ ಆಗ ಅಲವೆನ್ಸ್ ಅಥವಾ ಕಾಂಪೆನ್ಸೇಷನನ್ನು ನೀಡಬೇಕಾಗುತ್ತೆ ಅಂಟಿಲ್ ಅವ್ರಿಗೆ ಕೆಲಸ ಕೊಡೋವರೆಗೂ. ಸೊ ಅದು ಕೂಡ ಒಂದು ಇಂಪಾರ್ಟೆಂಟ್ ಫೀಚರ್. ತದನಂತರ ಮಹಿಳೆಯರಿಗೆ ಪುರುಷರಿಗೆ ಸಮನಾದ ಒಂದು ಸಂಬಳವನ್ನು ಕೊಡುತ್ತೆ ಇದರಲ್ಲಿ. ಹಾಗೆಯೇ ಯಾವುದೇ ಒಂದು ವರ್ಕ್ ಏನಿದೆ ವಿತಿನ್ 5 ಕಿಲೋಮೀಟರ್ ಒಳಗಡೆನೇ ಅವ್ರಿಗೆ ಆ ಒಂದು ಕೆಲಸವನ್ನು ನೀಡ್ತಾರೆ ಕೂಡ ಹೌದು. ಆ್ಯಂಡ್ ಇದರ ಮುಖ್ಯವಾದ ಆಬ್ಜೆಕ್ಟಿವ್ ಏನಿತ್ತು ಅಂದರೆ, ಒಂದು ಜೀವನೋಪಾಯದ ಭದ್ರತೆಯನ್ನು ನಿರ್ಮಿಸುವಂಥದ್ದು, ತದನಂತರ ಸಾಮಾಜಿಕ ರಕ್ಷಣೆ, ಹಾಗೆಯೇ ದೀರ್ಘಕಾಲಿಕವಾಗಿ ನೋಡಿದಾಗ ಒಂದು ಗ್ರಾಮೀಣ ಭಾರತದಲ್ಲಿ
ಆಸ್ತಿಗಳನ್ನು ಸೃಷ್ಟಿಸೋದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಯಾಕೆಂತಂದರೆ ಮನ್ರೇಗಾ ಅಡಿಯಲ್ಲಿ ಏನೇನನ್ನು ಕ್ರಿಯೇಟ್ ಮಾಡ್ತೇವೆ ನಾವು, ರಸ್ತೆಗಳ ನಿರ್ಮಾಣ ಇರ್ಬೋದು, ಇಲ್ಲ ನೀರಿನ ಟ್ಯಾಂಕ್ಗಳು ಅಥವಾ ಕೆರೆಗಳನ್ನು ಕ್ಲೀನ್ ಮಾಡೋದು ಅಂಥ ಕೆಲಸ, ಸ್ಕೂಲ್ಗಳ ನಿರ್ಮಾಣ ಇರ್ಬೋದು, ಹಾಸ್ಪಿಟಲ್ಗಳ ನಿರ್ಮಾಣ ಇರ್ಬೋದು, ಇವುಗಳನ್ನು ಮಾಡುವಂಥದ್ದು. ಸೊ ಹಾಗಾಗಿ ಒಂದು ಡ್ಯೂರಬಲ್ ಆಸೆಟನ್ನು ನಾವು ಗ್ರಾಮೀಣ ಭಾರತದಲ್ಲಿ ಸೃಷ್ಟಿಸ್ತಾ ಇದ್ದೀವಿ ಅನ್ನುವಂಥದ್ದು. ಸೊ ಈಗ ನಾವು ನೆಕ್ಸ್ಟು ಇದು ಯಾವ ರೀತಿಯಾಗಿ 20 ವರ್ಷ ಆಗಿದೆ ಈಗ ಈ ಒಂದು ಆ್ಯಕ್ಟ್ ಬಂದು. ಸೊ ಯಾವ ಒಂದು ಅಚೀವ್ಮೆಂಟ್ಸ್ಗಳನ್ನು ಇದು ಮಾಡಿದೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಏನು ಅಂತಂದರೆ ಸೀಸನಲ್ ಮೈಗ್ರೇಷನನ್ನು ಇದು ಕಡಿಮೆ ಮಾಡ್ತು ಅಂತ. ಅಂದರೆ ಈಗ ಏನಾಗ್ತಾ ಇತ್ತು ಅಂದರೆ ಯೂಶಲಾಗಿ ರೈತರು ಆ ಒಂದು ವ್ಯವಸಾಯ ಮಾಡುವ ಕಾಲದಲ್ಲಿ ಇದರಲ್ಲಿ ಅಗ್ರಿಕಲ್ಚರ್ ಭೂಮಿಗಳಲ್ಲಿ ಕೆಲಸ ಮಾಡ್ತಾಯಿದ್ರು. ಬಟ್ ಆ ಒಂದು ಕೆಲವಷ್ಟು ಪೀರಿಯಡಲ್ಲಿ ಏನು ಕೆಲಸ ಇಲ್ಲ ಅಂತಂದಾಗ ಅವ್ರು ಏನು ಮಾಡ್ತಾರೋ ಖಾಲಿ ಕೂರಬೇಕಿತ್ತು, ಇಲ್ಲ ಅವ್ರಿಗೆ ಆದಾಯ ಇರ್ತಾ ಇರಲಿಲ್ಲ, ಇಲ್ಲ ಅವ್ರು ಬೇರೆ ಕಡೆಗೆ ಹೋಗಿ ಕೆಲಸವನ್ನು ಹುಡ್ಕೋಬೇಕಿತ್ತು. ಬಟ್ ಈ ನರೇಗಾ ಆ್ಯಕ್ಟ್ ಬಂದಮೇಲೆ ಏನಾಯಿತು ಅಂದರೆ ಆ ಒಂದು ಖಾಲಿ ಇರುವಂಥ ಒಂದು 3-4 ತಿಂಗಳು ಏನು ಅವರು ಖಾಲಿ ಇರ್ತಾರೆ, ಆ ಒಂದು ಖಾಲಿ ಇರುವಂಥ ಟೈಮಲ್ಲಿ ಇದೇ ನರೇಗಾ ಆ್ಯಕ್ಟ್ ಅಡಿಯಲ್ಲೇನೆ ಅವರು ಕೆಲಸ ಮಾಡ್ತಾಯಿದ್ರು. ಸೊ ಸೀಸನಲ್ ಮೈಗ್ರೇಷನ್ ಏನಾಗ್ತಾ ಇತ್ತು ಅದು ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅನ್ನುವಂಥದ್ದು. ಅಂದರೆ ಇದನ್ನೇನು ಸೀಸನಲ್ ಮೈಗ್ರೇಷನನ್ನು ಏನಂತ ಕರಿತೀವಿ, ಋತುಮಾನಿಕ ವಲಸೆ ಅಂತ ಕರಿತೀವಿ. ಸೊ ಅದನ್ನು ಇಲ್ಲಿ ಕಡಿಮೆ ಮಾಡಿದಂಥದ್ದು. ತದನಂತರ ಮಹಿಳಾ ಉದ್ಯೋಗ ಭಾಗವಹಿಸಣೆ ಅಂದರೆ ಮಹಿಳೆಯರು ಉದ್ಯೋಗದಲ್ಲಿ ಭಾಗವಹಿಸೋದು ಹೆಚ್ಚಾಯಿತು. ವಿಮೆನ್ಸ್ ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ಏನಿದೆ ಇದು ರೈಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅನ್ನುವಂಥದ್ದು. ತದನಂತರ ಗ್ರಾಮೀಣ ಭಾರತದಲ್ಲಿ ಈಗಾಗಲೇ ಹೇಳಿರೋ ಥರ ಒಂದು ಡ್ಯೂರಬಲ್ ಅಸೆಟ್ ಕ್ರಿಯೇಷನ್ಸ್ ಆಯಿತು, ಆಸ್ತಿ ನಿರ್ಮಾಣ ಆಯಿತು. ಅಂದರೆ ನೀರಾವರಿ ಕೆರೆಗಳಿರ್ಬೋದು, ರಸ್ತೆಗಳಿರ್ಬೋದು, ತೋಟಗಾರಿಕೆ ಇರ್ಬೋದು, ಅಥವಾ ಪ್ಲಾಂಟೇಷನ್ಸ್ಗಳಿರ್ಬೋದು, ಇವುಗಳೆಲ್ಲ ಸ್ಟಾರ್ಟ್ ಆಯಿತು. ಆ್ಯಂಡ್ ಎಸ್ಪೆಷಲಿ ಕೋವಿಡ್-19 ಟೈಮಲ್ಲಂತೂ ಈ ಒಂದು ಏನು ಮನ್ರೇಗಾ ಆ್ಯಕ್ಟಲ್ಲಿ ಕೌಂಟರ್ ಸೈಕ್ಲಿಕಲ್ ಸಪೋರ್ಟನ್ನು ಕೂಡ ನೀಡಲಾಗಿತ್ತು. ಸೊ ಇದೆಲ್ಲನೂ ನಾವು ಮನ್ರೇಗಾದ ಅಚೀವ್ಮೆಂಟ್ಸ್ ಅಂತ ನೋಡ್ಬೋದಾಗುತ್ತೆ. ಆ್ಯಂಡ್ ಇಲ್ಲಿ ಕೆಲವಷ್ಟು ಡೇಟಾನ ನೀವು ಮೇನ್ಸ್ಗಾಗಿ ರಿವೈಸ್ ಮಾಡ್ಕೋಬೋದು, ನಿಮ್ಮ ನೋಟ್ಸಲ್ಲಿ ಇದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಮನ್ರೇಗಾದ ಮುಖ್ಯ ಅಚೀವ್ಮೆಂಟ್ಸ್ ಆಯಿತು. ಹಾಗಾದರೆ ಇಶ್ಯೂಸ್ ಏನು, ಈಗ ನಾವು ಒಂದು ಆ್ಯಕ್ಟನ್ನು ಚೇಂಜ್ ಮಾಡಿದ್ದಾರೆ ಅಂತಂದರೆ ಅಲ್ಲಿ ಕೆಲವಷ್ಟು ಇಶ್ಯೂಸ್ ಕೂಡ ಇರಬೇಕಲ್ವಾ. ಸೊ ಆ ಇಶ್ಯೂಸ್ಗಳು ಏನು, ಆ ಸಮಸ್ಯೆಗಳೇನು ಅಂತ ನಾವು ನೋಡೋಣ. ಸೊ ಮೊದಲಿಗೆ ಏನು ಅಂತಂದರೆ ವೇಜ್ ಡಿಲೇಗಳು. ಈಗ ಏನು ಹೇಳಿದರು, ವಿತಿನ್ 15 ದಿನಕ್ಕೆ ಒಂದ್ಸತಿ ಅವ್ರಿಗೆ ಆ ಒಂದು ಕೆಲಸದ ಸಂಬಳಗಳನ್ನು ಕೊಡಬೇಕು ಅಂತ ಹೇಳಿದರು, ಆ ಒಂದು ವೇಜಸನ್ನು ಕೊಡಬೇಕು ಅಂತ ಹೇಳಿದರು, ಕರೆಕ್ಟ್ ಅಲ್ವಾ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಆ ಒಂದು ವಿಳಂಬ ಆಗ್ತಾಯಿದೆ. ಆ ಒಂದು ವೇಜ್ ಪೇಮೆಂಟಲ್ಲಿ 15 ಡೇಸ್ ಕೂಡ 30 ಡೇಸ್ಗೆ ಇರ್ಬೋದು, ಇಲ್ಲ 1 ಮಂತ್ ಕೊಡೋದು, 2 ಮಂತ್ಸ್ ಕೊಡೋದು, ಈ ರೀತಿಯಾಗಿ ಮಾಡ್ತಾ ಇರೋದು. ಸೊ ಅದರಿಂದ ಏನಾಗುತ್ತೆ, ಎಷ್ಟೊಂದು ಜನ ಕೆಲಸದವರು ಅಂದರೆ ಕಾರ್ಮಿಕರು ಏನಿರ್ತಾರೆ, ಕೆಲಸಗಾರರು, ಅವರು ಅದಕ್ಕೆ ಹೋಗೋದಕ್ಕೆ ಇಷ್ಟಪಡ್ತಾ ಇಲ್ಲ. ಸೊ ದಟ್ ಈಸ್ ಒನ್ ಥಿಂಗ್. ಎರಡನೇದಾಗಿ ನೋಡಿದಾಗ ವರ್ಕ್ ಡಿಮ್ಯಾಂಡ್ ಏನಾಗ್ತಾ ಇದೆ ಅಂದರೆ ವರ್ಕ್ ಡಿಮ್ಯಾಂಡು ಕಡಿಮೆ ಆಗ್ತಾ ಬರ್ತದೆ. ಓಕೆನಾ. ಅಂದರೆ ಈ ಒಂದು ಏನು ವರ್ಕ್ ಡಿಮ್ಯಾಂಡ್ ಏನಿದೆ ಇದು ಆ್ಯಕ್ಚುಲಾಗಿ ಅಲ್ಪ ಉತ್ಪಾದಕ ಕೆಲಸಗಳಾಗಿದೆ. ಅಂದರೆ ಈಗ ಮಣ್ಣಿನ ಒಂದು ಕೆಲಸ ಇರ್ಬೋದು, ಇಲ್ಲ ಬೇರೆ ಒಂದು ಟೆಂಪರರಿ ವರ್ಕ್ಗಳಿಂದ ಇವೆಲ್ಲ ಟೆಂಪರರಿ ಆಗಿರುತ್ತೆ ಅಷ್ಟೇ. ಅಂದರೆ ಅವ್ರಿಗೆ ಲಾಂಗ್ ಟರ್ಮಲ್ಲಿ ಯಾವುದೇ ರೀತಿಯಾದ ಸೊಲ್ಯೂಷನ್ ಇಲ್ಲ. ಸೊ 100 ಡೇಸ್ ಅಂತ ಅಷ್ಟೇ ಗ್ಯಾರಂಟಿ ಮಾಡಿರೋದಲ್ವಾ. ಸೊ 100 ಡೇಸ್ ಮಾತ್ರ ಅವ್ರ ಕೆಲಸ ಇರುತ್ತೆ. 100 ಡೇಸ್ ಆದಮೇಲೆ ಅವ್ರು ಏನು ಮಾಡ್ತಾರೆ, ಏನೂ ಇಲ್ಲ ಅವ್ರಿಗೆ ಆಪ್ಷನ್. ಸೊ ಆ ರೀತಿಯಾಗಿ ವರ್ಕ್ ಡಿಮ್ಯಾಂಡ್ ಕೂಡ ಇಲ್ಲಿ ಕಡಿಮೆ ಆಗ್ತಾ ಇದೆ ಒಂದು. ಆ್ಯಂಡ್ ಆಲ್ಸೋ ಕೆಲವು ಸತಿ ಏನಾಗ್ತಾ ಇದೆ ಅಂತಂದರೆ ಆ್ಯಕ್ಚುಯಲ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಇಲ್ಲಿ ಕಡಿಮೆ ಆಗಿದೆ. ನಾನು ಹೇಳಿದೆ 100 ಡೇಸ್ ಆದಮೇಲೆ ಅವ್ರಿಗೆ ಕೆಲಸ ಇಲ್ಲ. ಸೊ ಅಲ್ಲಿ ಆ್ಯಕ್ಚುಯಲ್ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಡಿಮ್ಯಾಂಡ್ ಕೂಡ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು. ಇನ್ನು ಅಡ್ಮಿನಿಸ್ಟ್ರೇಟಿವ್ ಚಾಲೆಂಜಸ್ಗೆ ಬಂದರೆ, ಒಂದು ಆಧಾರ್ ಲಿಂಕ್ಡ್ ಪೇಮೆಂಟ್ ಇರುವಂಥ ಕಾರಣ ಅದು ಆಕ್ಸೆಸ್ ಟು ವರ್ಕ್, ಎಷ್ಟೋ ಜನರ ಹತ್ರ ಆಧಾರ್ ಕಾರ್ಡ್ ಇಲ್ಲದೆ ಇರೋದಿರ್ಬೋದು, ಇಲ್ಲ ಆಧಾರ್ ಕಾರ್ಡಲ್ಲಿ ರಾಂಗ್ ಅಡ್ರೆಸ್ ಇರೋದು, ಬಯೋಮೆಟ್ರಿಕ್ ಇಶ್ಯೂ ಇಂದ ಈ ರೀತಿಯಾಗಿ ಏನಾಗ್ತಾ ಇದೆ ಅಂತಂದರೆ ಹಲವಷ್ಟು ಅಡ್ಮಿನಿಸ್ಟ್ರೇಟಿವ್ ಚಾಲೆಂಜಸನ್ನು ಕೂಡ ಇಲ್ಲಿ ನಾವು ಅನುಭವಿಸಿದ್ದೀವಿ. ಅಷ್ಟೇ ಅಲ್ಲದೆ ಫಂಡಿಂಗ್ ಇಶ್ಯೂಗಳು ಆಗ್ತಾಯಿದೆ. ಫಂಡಿಂಗ್ ಇಶ್ಯೂಸ್ ಅಂತ ಬಂದಾಗ ನರೇಗಾಗೆ ಅಷ್ಟಾಗಿ ಫಂಡ್ಸ್ ಬರ್ದಿರೋದು, ಇಲ್ಲ ನರೇಗಾಗೆ ಬಂದಿರುವಂಥ ಫಂಡ್ಸನ್ನು ಡೈವರ್ಟ್ ಮಾಡೋದಿರ್ಬೋದು, ಇಲ್ಲಾಂತಂದರೆ ಕರಪ್ಷನಲ್ಲಿ ಫಂಡ್ಸ್ಗಳನ್ನು ತಿಂದು ಹಾಕೋದಿರ್ಬೋದು, ಇದೆಲ್ಲನೂ ಆಗ್ತಾಯಿದೆ. ಇದಷ್ಟೇ ಅಲ್ದಿರ ಈ ಒಂದು ಮನ್ರೇಗಾಲಿ ನೋಡಿದಾಗ ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಇಲ್ಲ, ಕರೆಕ್ಟ್ ಅಲ್ವಾ. ಯಾಕೆ ಅಂತಂದರೆ ಇಟ್ ಆಸ್ ಫಾರ್ ಅನ್ಸ್ಕಿಲ್ಡ್ ಲೇಬರನ್ನು ಕೊಡ್ತಾ ಇರೋದು. ಸೊ ಇಲ್ಲಿ ಯಾವುದೇ ರೀತಿಯಾದ ಸ್ಕಿಲ್ ಡೆವಲಪ್ಮೆಂಟ್ ಆಗಲ್ಲ. ಆದರೆ ಈಗಿರುವಂಥ ಒಂದು ಕಾಲದಲ್ಲಿ ಕೌಶಲ್ಯ ಇಲ್ಲ ಅಂತಂದರೆ ನಾವು ವೃದ್ಧಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ಸ್ಕಿಲ್ ಡೆವಲಪ್ಮೆಂಟ್ಗೆ ಇಲ್ಲಿ ಯಾವುದೇ ರೀತಿಯಾದ ಒಂದು ಅವಕಾಶ ಇಲ್ಲ ಅನ್ನೋದನ್ನ ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಅದಾದ ನಂತರ ಕ್ಯಾಸ್ಟ್ ಬೇಸ್ಡ್ ಸೆಗ್ರಿಗೇಷನನ್ನು ಕೂಡ ನಾವು ಈ ಒಂದು ನರೇಗಾಲಿ ನೋಡಿದ್ದೀವಿ. ಹಲವಾರು ಬಾರಿ ಕಂಪ್ಲೇಂಟ್ಸ್ಗಳು ಕೂಡ ಬಂದಿದೆ ವಿತ್ ರೆಸ್ಪೆಕ್ಟ್ ಟು ದಿಸ್. ಅಂದರೆ SC/ST ಅವ್ರಿಗೆ ಇರ್ಬೋದು, ಇಲ್ಲ OBCಗಳೇನಿರ್ತಾರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ, ಇವರನ್ನು ಇಲ್ಲಿ ಡಿಸ್ಕ್ರಿಮಿನೇಟ್ ಮಾಡ್ತಾ ಇದ್ದಾರೆ, ಇವರಿಗೆ ಇಲ್ಲಿ ವೈಷಮ್ಯವನ್ನು ತೋರ್ತಾ ಇದ್ದಾರೆ ಅನ್ನುವಂಥ ಹಲವಾರು ಅಪರಾಧಗಳನ್ನು ನಾವು ನ್ಯೂಸ್ ಪೇಪರ್ಗಳಲ್ಲಿ ಓದಿರ್ತೀವಿ. ಸೊ ಅದು ಕೂಡ ಮನ್ರೇಗಾದ ಒಂದು ಡ್ರಾಬ್ಯಾಕ್ ಅಥವಾ ಒಂದು ಚಾಲೆಂಜ್ ಅಂತಲೇ ಹೇಳ್ಬೋದಾಗುತ್ತೆ. ಇಲ್ಲಿ ಆ್ಯಕ್ಚುಲಾಗಿ ಡಿಸ್ಟ್ರೆಸ್ ಎಂಪ್ಲಾಯ್ಮೆಂಟಿಂದ ಇದೆಲ್ಲ ಏನಾಗ್ತದೆ ಅಂದರೆ ಈ ಎಲ್ಲ ರೀಸನ್ಸನ್ನು ಅಥವಾ ಈ ಎಲ್ಲ ಒಂದು ಇಶ್ಯೂಸನ್ನು ನೋಡಿದ್ರೆ
ಮನ್ರೇಗಾಯಿಂದ ಡಿಸ್ಟ್ರೆಸ್ ಎಂಪ್ಲಾಯ್ಮೆಂಟ್ ಬರ್ತಾ ಇತ್ತೆ ಹೊರತು ಯಾವುದೇ ರೀತಿಯಾದ ಒಂದು ಸಸ್ಟೈನಬಲ್ ಎಂಪ್ಲಾಯ್ಮೆಂಟ್ ಇಲ್ಲಿ ಇರಲಿಲ್ಲ ಅಥವಾ ಸಸ್ಟೈನಬಲ್ ಲೈವ್ಲಿಹುಡ್ ಇಲ್ಲಿ ಇರಲಿಲ್ಲ. ಸೊ ಅದಕ್ಕಾಗಿ ನಾವು ಸಸ್ಟೈನಬಲ್ ಲೈವ್ಲಿಹುಡ್ಡನ್ನು ನೀಡೋದಕ್ಕಾಗಿ ಈ ಒಂದು VBG ರಾಮ್ಜಿ ಆ್ಯಕ್ಟನ್ನು ನಿರ್ಮಿಸಿರೋದು ಅಥವಾ ತಂದಿರೋದು ಅಂತ ಹೇಳಲಾಗಿದೆ. ಸೊ ಈಗ ನಾವು VBG ರಾಮ್ಜಿ ಆ್ಯಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ VBG ರಾಮ್ಜಿ ಅಂದರೆ ಇದರ ಫುಲ್ ಫಾರ್ಮ್ ಏನು ಅಂತಾನೆ ವಿಕಸಿತ ಭಾರತ್ ಗ್ರಾಮೀಣ ಆಜೀವಿಕಾ ಮಿಷನ್ ಗ್ಯಾರಂಟಿ ಅನ್ನುವಂಥದ್ದು. ವಿಕಸಿತ್ ಭಾರತ್ ಗ್ರಾಮೀಣ್ GR ಅಂದರೆ ಎರಡು ಸೇರಿ ಗ್ರಾಮೀಣ್ ಆಜೀವಿಕಾ ಮಿಷನ್ ಗ್ಯಾರಂಟಿ ಅನ್ನುವಂಥದ್ದು ಇದರ ಫುಲ್ ಫಾರ್ಮ್ ಆಗಿರುತ್ತೆ. ಆ್ಯಂಡ್ ಇಟ್ ಈಸ್ ಅ ಔಟ್ಕಮ್ ಬೇಸ್ಡ್ ರೂರಲ್ ಡೆವಲಪ್ಮೆಂಟ್ ಮಾಡೆಲ್. ಅಂದರೆ ಇದು ಔಟ್ಕಮನ್ನು ನೋಡಿ ಔಟ್ಕಮ್ ಬೇಸಿಸ್ ಮೇಲೆ ಡೆವಲಪ್ ಮಾಡಿರುವಂಥ ಒಂದು ಮಾಡೆಲ್ ಆಗಿದೆ. ಆ್ಯಂಡ್ ಇದರ ಮುಖ್ಯವಾಗಿ ಅಂದರೆ ಇದು ಏನು ಅಂತಂದರೆ ಔಟ್ಕಮನ್ನು ನೋಡುತ್ತೆ, ಬದಲಿಗೆ ಉದ್ಯೋಗದ ದಿನಗಳಲ್ಲ, ಎಂಪ್ಲಾಯ್ಮೆಂಟ್ ಡೇಸನ್ನು ನೋಡಲ್ಲ. ಇದು ಬದಲಿಗೆ ಎಷ್ಟು ದಿನ ಎಂಪ್ಲಾಯ್ ಮಾಡಿದ್ದಾರೆ ಅಂತ ನೋಡಲ್ಲ, ಅದಕ್ಕೆ ಬದಲಾಗಿ ಅವರು ಏನು ಔಟ್ಕಮನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಮಾತ್ರ ಇಲ್ಲಿ ನೋಡ್ತಾರೆ. ಅಂದರೆ ಆದಾಯ, ಆಸ್ತಿ, ಕೌಶಲ್ಯ, ಉತ್ಪಾದಕತೆ ಇವುಗಳು ಯಾವ ರೀತಿಯಾಗಿ ಬಂದಿದೆ ಅನ್ನೋದನ್ನ ನೋಡ್ತಾರೆ ಅನ್ನುವಂಥದ್ದು. ಓಕೆನಾ. ಆ್ಯಂಡ್ ಇದರ ಮುಖ್ಯವಾದ ಗುರಿ ಏನು ಅಂತಂದರೆ ಒಂದು ಸ್ಥಿರವಾದ ಆದಾಯವನ್ನು ಸೃಷ್ಟಿಸೋದು, ಒಂದು ಇನ್ಕಮ್ ಜನ್ರೇಷನ್ನು, ತದನಂತರ ಆಸ್ತಿಯನ್ನು ಸೃಷ್ಟಿಸೋದು, ಅಟ್ ದ ಸೇಮ್ ಟೈಮ್ ಕೌಶಲ ಆಧಾರಿತವಾದ ಒಂದು ಉದ್ಯೋಗವನ್ನು ನಿರ್ಮಿಸುವುದು ಇದರ ಮುಖ್ಯ ಉದ್ದೇಶ ಅನ್ನುವಂಥದ್ದು. ಮತ್ತು ಇದರ ಕೆಲವಷ್ಟು ಮುಖ್ಯ ಪ್ರಾವಿಷನ್ಸ್ ಏನು ಅಂತ ನಾವು ನೋಡಿದ್ರೆ, ಮೊದಲಿಗೆ ನಾವು ಮನ್ರೇಗಾಲಿ ಏನು ನೋಡಿದ್ವಿ, 100 ದಿನಗಳ ಕಾಲ ಗ್ಯಾರಂಟಿಡ್ ಎಂಪ್ಲಾಯ್ಮೆಂಟ್ ಅಂತ. ಆದರೆ ಇದನ್ನು ಇಲ್ಲಿ 125 ಡೇಸ್ಗೆ ಅಂತ ಹೆಚ್ಚು ಮಾಡಿದ್ದಾರೆ. ಅಂದರೆ 125 ದಿನಗಳ ಕಾಲ ಎಂಪ್ಲಾಯ್ಮೆಂಟನ್ನು ಕೊಡ್ತೀವಿ. ಆ್ಯಂಡ್ ವೇಜ್ ಎಂಪ್ಲಾಯ್ಮೆಂಟು ಒಂದು ಮನೆಗೆ ಒಂದೇ ಒಂದು ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು. ಆ್ಯಂಡ್ ಇಲ್ಲಿ 4 ಪ್ರಯಾರಿಟಿ ಸೆಕ್ಟರಲ್ಲಿ ಮಾತ್ರನೇ ವರ್ಕನ್ನು ಕಾನ್ಸಂಟ್ರೇಟ್ ಮಾಡ್ತೀವಿ. ಒಂದು ವಾಟರ್ ಸೆಕ್ಯೂರಿಟಿ, ಒಂದು ರೂರಲ್ ಇನ್ಫ್ರಾಸ್ಟ್ರಕ್ಚರ್, ಒಂದು ಲೈವ್ಲಿಹುಡ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಕ್ಲೈಮೇಟ್ ರೆಸಿಲಿಯನ್ಸ್. ಸೊ ಈ 4 ವಿಭಾಗಗಳಲ್ಲಿ ಅಥವಾ 4 ಒಂದು ಏರಿಯಾಗಳಲ್ಲಿ ಮಾತ್ರನೇ ವರ್ಕನ್ನು ಫೋಕಸ್ ಮಾಡಿರ್ತೀವಿ ಅನ್ನುವಂಥದ್ದು. ಆ್ಯಂಡ್ ಆಲ್ಸೋ ಇಟ್ ವಿಲ್ ಬಿ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಈ ಹಿಂದೆ ಏನಾಗಿತ್ತು ಅಂದರೆ ಮನ್ರೇಗಾಲಿ 90-10 ಬೇಸಿಸ್ ಮೇಲೆ ಶೇರಿಂಗ್ ಇದ್ದಿದ್ದು. ಬಟ್ ಇವಾಗ ಏನಾಗಿದೆ ಅಂತಂದರೆ 60-40. ಸೊ ಇದರಿಂದ ಏನಾಗುತ್ತೆ, ರಾಜ್ಯಗಳ ಮೇಲೆ ಹೆಚ್ಚಿನದಾದ ಒಂದು ಫಂಡಿಂಗ್ ಭಾರ ಕೂಡ ಬಂದಿರುತ್ತೆ. ರಾಜ್ಯಗಳು ಹೆಚ್ಚಿನದಾಗಿ ತಮ್ಮ ಒಂದು ಖಜಾನೆಯಿಂದ ಹಣವನ್ನು ವೆಚ್ಚ ಮಾಡಬೇಕಾಗುತ್ತೆ ಅನ್ನೋದು ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ಬೇಸಿಕಲಿ VBG ರಾಮ್ಜಿಯ ಒಂದು ಫೀಚರ್ಸ್ ಆಯಿತು. ಸೊ ಹಾಗಾದರೆ ಮನ್ರೇಗಾಗೆ ಮತ್ತು VBG ರಾಮ್ಜಿಗೆ ಇರುವಂಥ ಮುಖ್ಯವಾದ ಡಿಫ್ರೆನ್ಸ್ ಏನು ಅಂತ ನೋಡೋಣ. ಸೊ ಮೊದಲಿಗೆ ನೋಡಿದಾಗ ಈ ಒಂದು ಮನ್ರೇಗಾಗೆ ಮತ್ತು VBG ರಾಮ್ಜಿ ಏನಿದೆ ಇದಕ್ಕೆ ಇರುವಂಥ ಡಿಫ್ರೆನ್ಸ್ ನಮಗೆ ಬೇಕಾಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇದು ಬಂದು ಜಾಬ್ ಡೇಸ್ ಮೇಲೆ ಫೋಕಸ್ ಆಗಿತ್ತು, ಬಟ್ ಇದು ಬಂದು ಮುಖ್ಯವಾಗಿ ಆದಾಯದ ಮೇಲೆ ಫೋಕಸ್ ಆಗಿರುವಂಥದ್ದು ಮೊದಲನೇದಾಗಿ. ಎರಡನೇದಾಗಿ ನೋಡಿದಾಗ ಇಲ್ಲಿ ಮುಖ್ಯವಾಗಿ ಅನ್ಸ್ಕಿಲ್ಡ್ ಲೇಬರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಿದ್ದು. ಆದರೆ ಇಲ್ಲಿ ಸ್ಕಿಲ್ಡ್ ಇರಬೇಕು, ಕೆಲವಷ್ಟು ಕೌಶಲ್ಯಗಳಿರಬೇಕು, ಇಲ್ಲ ಅಂದರೆ ಕಂಪ್ಲೀಟಾಗಿ ಸ್ಕಿಲ್ಸ್ ಇರಬೇಕು, ಇಲ್ಲಾಂದರೆ ಕೆಲವಷ್ಟು ಅಟ್ಲೀಸ್ಟ್ ಇರಬೇಕು, ಬೇಸಿಕ್ ಸ್ಕಿಲ್ಸ್, ಸೆಮಿ ಸ್ಕಿಲ್ಸ್ ಆದರೂ ಇರಬೇಕು ಅನ್ನುವಂಥದ್ದು. ಇಲ್ಲಿ ಟೆಂಪರರಿ ವರ್ಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು. ಅಂದರೆ ಆ ಒಂದು ಖಾಲಿ ಇರುವಂಥ ಸಮಯ ಏನಿದೆ ಆ ಸಮಯದಲ್ಲಿ ವರ್ಕನ್ನು ಕೊಡುವುದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಿದ್ದು. ಆದರೆ VBG ರಾಮ್ಜಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಒಂದು ಸ್ಥಿರಾಸ್ತಿಯನ್ನು ನಿರ್ಮಿಸೋದ್ರಲ್ಲಿ, ಅಂದರೆ ಡ್ಯೂರಬಲ್ ಆ್ಯಸೆಟನ್ನು ಕ್ರಿಯೇಟ್ ಮಾಡೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಮತ್ತು ನಾಲ್ಕನೇದಾಗಿ ನೋಡಿದಾಗ ಈಗಾಗಲೇ ಹೇಳಿರೋ ಥರ ಇದು ರಿಲೀಫ್ ಓರಿಯೆಂಟೆಡ್ ಆಗಿತ್ತು, ಆದರೆ ಇದು ಬಂದು ಡೆವಲಪ್ಮೆಂಟ್ ಓರಿಯೆಂಟೆಡ್ ಆಗಿದೆ. ಯಾವುದು VBG ರಾಮ್ಜಿ ಬಂದು ಡೆವಲಪ್ಮೆಂಟ್, ಅಭಿವೃದ್ಧಿಯ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ ಅನ್ನುವಂಥದ್ದು. ಆ್ಯಂಡ್ ಇಲ್ಲಿ ಪಾವರ್ಟಿಯನ್ನು, ಏನು ಬಡತನವನ್ನು ಎರಾಡಿಕೇಟ್ ಮಾಡಬೇಕು ಅಥವಾ ಬಡತನವನ್ನು ತಡಿಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಮನ್ರೇಗಾನ ತಂದಿದ್ದು. ಆದರೆ VBG ರಾಮ್ಜಿಯನ್ನು ಎಕನಾಮಿಕ್ ಇಂಟಿಗ್ರೇಷನ್ ಅಥವಾ ಎಕನಾಮಿಕ್ ಟ್ರಾನ್ಸ್ಫಾರ್ಮೇಷನನ್ನು ಮಾಡೋದಕ್ಕೋಸ್ಕರ ತಂದಿರುವಂಥದ್ದು. ಸೊ ಇದು ನಮಗೆ ಈ ಒಂದು ಡಿಫ್ರೆನ್ಸ್ ಏನಿದೆ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಈಗ VBG ರಾಮ್ಜಿಯನ್ನು ನಾವು ತಂದಿದ್ದೀವಿ ಅಂತಂದರೆ ಕೆಲವಷ್ಟು ಪ್ರಾಬ್ಲಮ್ಸ್ಗಳು ಅಥವಾ ಇಂಪ್ಲಿಮೆಂಟೇಷನ್ ಚಾಲೆಂಜಸನ್ನು ಕೂಡ ನಾವು ನೋಡಬೇಕಾಗುತ್ತೆ. ಏನು ಆ ಚಾಲೆಂಜಸ್ ಅಂತಂದರೆ, ಒಂದು ಕೌಶಲ್ಯ ತರಬೇತಿಯ ಒಂದು ವ್ಯವಸ್ಥೆ ಏನಿದೆ, ಟ್ರೈನಿಂಗ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್ ಏನಿದೆ ಇದು ಯಾವ ರೀತಿಯಾಗಿ ಆಗುತ್ತೆ ಅನ್ನುವಂಥದ್ದು. ಅಂದರೆ ಗ್ರಾಮೀಣ ಮಟ್ಟದಲ್ಲಿ ನಾವು ನೋಡಿದಾಗ ಸ್ಕಿಲ್ ಸೆಂಟರ್ಗಳ ಒಂದು ಅವಶ್ಯಕತೆ ಬೀಳುತ್ತೆ ಅನ್ನುವಂಥದ್ದು ಇರ್ಬೋದು. ಫಂಡಿಂಗ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ ಅಂತಂದರೆ ಈಗಾಗಲೇ ಹೇಳಿರೋ ಥರ ಈಗ 60-40 ರೇಷಿಯೋಲಿ ಫಂಡ್ಸ್ ಆಗುತ್ತೆ. ಅಂದರೆ ರಾಜ್ಯಗಳ ಮೇಲೆ ಹೆಚ್ಚಿನದಾದ ಒಂದು ಭಾರ ಬರುತ್ತೆ. ಸ್ಟೇಟ್ಗಳು ಎಕ್ಸ್ಟ್ರಾ ಫಂಡ್ಸನ್ನು ಇದಕ್ಕೋಸ್ಕರ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಅದು ಕೂಡ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ತದನಂತರ ಕೋಆರ್ಡಿನೇಷನ್, ಯಾವ ರೀತಿಯಾಗಿ ಸೆಂಟರ್ ಮತ್ತು ಸ್ಟೇಟ್ ಯಾವ ರೀತಿಯಾಗಿ ಕೋಆರ್ಡಿನೇಟ್ ಮಾಡುತ್ತೆ, ಮತ್ತು ರಾಜ್ಯಗಳು ಮತ್ತು ಲೋಕಲ್ ಗವರ್ನಮೆಂಟ್ಸ್ ಯಾವ ರೀತಿಯಾಗಿ ಕೋಆರ್ಡಿನೇಟ್ ಮಾಡುತ್ತೆ, ಮತ್ತು ಡಿಪಾರ್ಟ್ಮೆಂಟ್ ಒಳಗಡೆ ಅಂದರೆ ಇಂಟರ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಇದೆಲ್ಲ ಕೂಡ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅಷ್ಟೇ ಅಲ್ದಿರ ಈ ಒಂದು ಮಾರ್ಕೆಟ್ ಅವೈಲಬಿಲಿಟಿ
ಅಥವಾ ಮಾರ್ಕೆಟ್ ಕನೆಕ್ಟಿವಿಟಿ ಅಂತ ಏನು ಹೇಳ್ತೀವಿ, ಅವೈಲಬಿಲಿಟಿ ಆಫ್ ಮಾರ್ಕೆಟ್, ಅದು ಕೂಡ ಇಲ್ಲಿ ಒಂದು ಇಶ್ಯೂ ಅಂತ ಹೇಳ್ಬೋದು. ಯಾಕೆಂದರೆ ಈಗ ಯಾವುದೋ ಒಂದು ವಸ್ತು ಉತ್ಪಾದನೆ ಆಗಿದೆ ಅಂತಂದರೆ ಅದಕ್ಕೆ ಮಾರ್ಕೆಟನ್ನು ಯಾವ ರೀತಿಯಾಗಿ ಒದಗಿಸ್ತೀವಿ ಅನ್ನೋದು ಕೂಡ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮಾನಿಟರಿಂಗ್ ಮತ್ತು ಎವ್ಯಾಲ್ಯೂಯೇಷನ್ ಯಾವ ಬೇಸಿಸ್ ಮೇಲೆ ಮಾಡ್ತಾರೆ, ಔಟ್ಕಮ್ ಬೇಸ್ಡ್ ಎವ್ಯಾಲ್ಯೂಯೇಷನ್ ಅಂತ ಹೇಳಿದ್ದಾರೆ, ಬಟ್ ಅದರ ಪ್ರಾಸೆಸ್ ಯಾವ ರೀತಿಯಾಗಿ ಇರುತ್ತೆ ಇದನ್ನೆಲ್ಲನೂ ನಾವು ನೋಡ್ಕೋಬೇಕಾಗುತ್ತೆ ಅನ್ನುವಂಥದ್ದು. ಹಾಗಾದರೆ ಈ ಒಂದು ಚಾಲೆಂಜಸ್ಸನ್ನೆಲ್ಲ ಯಾವ ರೀತಿಯಾಗಿ ಹಿಮ್ಮೆಟ್ಟಿ ನಾವು ಮುಂದೆ ನಡಿಬೋದು ಅಂತ ನೋಡಕ್ಕೆ ಹೋದರೆ, ಮೊದಲಿಗೆ ಈ VBG, ರಾಮ್ಜಿ ಮತ್ತು ಏನು ನರೇಗಾ ಏನಿದೆ ಎರಡನ್ನು ಇಂಟಿಗ್ರೇಟ್ ಮಾಡುವಂಥದ್ದು. ಅಂದರೆ ಎರಡನ್ನು ಇಲ್ಲಿ ಸೇರಿ ಮಿಕ್ಸ್ ಮಾಡಿ, ಎರಡನ್ನು ಇಂಟಿಗ್ರೇಟ್ ಮಾಡಿ, ಸಂಯೋಜನೆ ಮಾಡಿ ಒಂದು ಮಾಡೆಲನ್ನು ಡೆವಲಪ್ ಮಾಡಬೇಕು. ಯಾಕೆಂದರೆ ಸಡನ್ನಾಗಿ ನಾವು ಮನ್ರೇಗಾಯಿಂದ ಇದಕ್ಕೆ ಶಿಫ್ಟ್ ಆಗ್ತೀವಿ ಅಂತಂದರೆ ಅದಾಗೋದಿಲ್ಲ. ಸೊ ಟ್ರಾನ್ಸಿಷನ್ ಮಾಡೆಲ್ನ ಒಂದು ಅವಶ್ಯಕತೆ ಇದೆ ಅನ್ನುವಂಥದ್ದು. ಎರಡನೇದಾಗಿ ನೋಡಿದಾಗ ಸ್ಕಿಲ್ ಇಂಡಿಯಾ ಮತ್ತು ರೂರಲ್ ಮಿಷನ್ಗಳು ಏನಿದೆ, ಸ್ಕಿಲ್ ಇಂಡಿಯಾ ಮಿಷನ್ ಮತ್ತು ರೂರಲ್ ಮಿಷನ್ಗೆ ಏನು ಇದ್ದಾವೆ ಅವುಗಳನ್ನು ಇಂಟಿಗ್ರೇಟ್ ಮಾಡುವಂಥದ್ದು. ಸೊ ಇದರಿಂದ ಏನಾಗುತ್ತೆ, ಗ್ರಾಮೀಣ ಯುವಕರಿಗೆ ಒಂದು ತರಬೇತಿಯನ್ನು ನೀಡ್ದಂಗೆ ಆಗುತ್ತೆ, ಅಂದರೆ ಕೌಶಲ್ಯವನ್ನು ಇಲ್ಲಿ ನೀಡ್ದಂಗೆ ಆಗುತ್ತೆ ಅನ್ನುವಂಥದ್ದು. ತದನಂತರ ಈ ಒಂದು ಸೆಲ್ಫ್ ಹೆಲ್ಪ್ ಆರ್ಗನೈಸೇಷನ್ಸ್ ಏನಿರುತ್ತೆ ಅಥವಾ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಏನಿರುತ್ತೆ ಇವುಗಳನ್ನು ಬಲಪಡಿಸೋದು. ಯಾಕೆಂತಂದರೆ ಯಾವುದೇ ಒಂದು ವಸ್ತು ಉತ್ಪಾದನೆ ಆಗಿದೆ ಅಂತಂದರೆ ಅವುಗಳಿಗೆ ಮಾರುಕಟ್ಟೆಯನ್ನು ನಿರ್ಮಿಸಬೇಕು ಅಂತಂದಾಗ SHO ಮತ್ತು FPOಸ್ಗಳು ನಮಗೆ ಬಹಳ ಹೆಲ್ಪ್ ಮಾಡ್ತವೆ ಅನ್ನುವಂಥದ್ದು. ಅಷ್ಟೇ ಅಲ್ದಿರ ಡಿಜಿಟಲ್ ಟ್ರ್ಯಾಕಿಂಗನ್ನು ಮಾಡುವಂಥದ್ದು. ಅಂದರೆ ಈಗ DBT ಇರ್ಬೋದು, GIS ಮ್ಯಾಪಿಂಗ್ ಮಾಡೋದಿರ್ಬೋದು, AI ಮಾನಿಟರಿಂಗ್ ಇರ್ಬೋದು, ಇವುಗಳನ್ನೆಲ್ಲ ಮಾಡುವ ಮುಖಾಂತರ ಈ ಒಂದು VBG ರಾಮ್ಜಿ ಬಿಲ್ಲನ್ನು ಅಥವಾ ಆ್ಯಕ್ಟನ್ನು ಮತ್ತಷ್ಟು ಎಫೆಕ್ಟಿವ್ ಆಗಿ ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಸೊ ಫ್ರಮ್ ರೈಟ್ ಟು ವರ್ಕಿಂದ ರೈಟ್ ಟು ಪ್ರಾಸ್ಪರ್ಗೆ ನಾವು ಹೇಗೆ ಟ್ರಾನ್ಸಿಟ್ ಆಗ್ತೀವಿ ಅಥವಾ ಹೇಗೆ ಚೇಂಜ್ ಆಗ್ತೀವಿ ಅನ್ನೋದು ಆ್ಯಕ್ಚುಯಲ್ ಆಗಿ ಇಂಡಿಯಾದ ಒಂದು ಗ್ರಾಮೀಣ ಭಾಗದ ಭವಿಷ್ಯವನ್ನು ನಿರ್ಧರಿಸುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟು ಈ ಒಂದು ವಿಡಿಯೋದ ಸಾರಾಂಶ ಆಗಿದೆ. ಧನ್ಯವಾದಗಳು.